1.5 ಇಯರ್ಸ್ ಹಿಂದೆ ಗೊತ್ತಾಯಿತು. ಕಲ್ಲೊಳಗಡೆ ಚಿಕ್ಕದೇನೋ ಗಡ್ಡೆ ಇದೆ ಅಂತ ಹೇಳಿದರು. ಹೇಳಿ ಅಡ್ಮಿಟ್ ಮಾಡ್ಕೊಂಡು ಆಪ್ರೇಷನ್ ಮಾಡಿ ಕಲ್ಲು ಕಟ್ ಮಾಡಿ ತೆಗೆದಿದ್ರು. ಅದಾಗಿ ಹೊರಗಡೆ ಬ್ಯಾಗ್ ಬಿಟ್ಟಿದ್ರು. ಬ್ಯಾಗ್ ಬಿಟ್ಟು 7 ಮಂತ್ಸ್ ಆದಮೇಲೆ ಮತ್ತೆ ಬಯೋಪ್ಸಿ ಮಾಡಿ ಏನೂ ಇಲ್ಲ ಅಂತ ಮತ್ತೆ ಬ್ಯಾಗ್ ಒಳಗಡೆ ಹಾಕಿದರು. ಇಲ್ಲ ಮೇಡಮ್, ಅದೇನಾಯಿತು ಅಂದರೆ ನನಗೆ HB ಕಮ್ಮಿ ಆಗ್ತಾ ಹೋಗ್ತಾ ಇತ್ತು. ಆಮೇಲೆ ಬೆಳಿಗ್ಗೆ 10 ಟೈಮ್ಸ್ ಬೇದಿ, ನೈಟ್ 10 ಟೈಮ್ಸ್ ಬೇದಿ. ಏನು ಊಟ ಮಾಡಿದ್ರೂ ಬೇದಿನೇ, ವಾಮಿಟಿಂಗ್ ಏನಿಲ್ಲ, ಬೇದಿ 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 ಆಗಿ ಮನುಷ್ಯ ಪೂರ್ತಿ HB 4 ಆಗಿಬಿಟ್ಟಿತ್ತು ನಾನು. ಅವಾಗ ಅಡ್ಮಿಂಟ್ ಆದಾಗ ಅವರು ಬಯೋಪ್ಸಿ, ಕಲೋನೋಸ್ಕೋಪು, ಆಮೇಲೆ CT ಸ್ಕ್ಯಾನು ಆ ಥರ ತುಂಬ ಮಾಡಿದ ಮೇಲೆ ಗೊತ್ತಾಯಿತು ಇಷ್ಟಪ್ಪ ಗಡ್ಡೆ ಇದೆ ಅಂತ. ಅದನ್ನು ಕಟ್ ಮಾಡಿ ರಿಮೂವ್ ಮಾಡಿದರು. ಆದಮೇಲೆ ಚೆನ್ನಾಗಿದ್ದೆ. ಆಮೇಲೆ ಡ್ರೈವಿಂಗ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಮತ್ತೆ ತೊಂದರೆ ಆಯಿತು. ಇದು ನಮ್ಮ ತಾಯಿಗಿತ್ತು, ಆಮೇಲೆ ನಮ್ಮ ತಾಯಿ ತಂದೆಗಿತ್ತು, ಆಮೇಲೆ ನಮ್ಮ ತಾಯಿ ತಮ್ಮಗಿತ್ತು, ಅವರೆಲ್ಲರಿಗೂ ಇತ್ತು ಇದು ರೋಗ. ಅದು ನನಗೆ ಕಂಟಿನ್ಯೂ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟೇ. ಇದು ಅದೇ ಫೇಸ್ಬುಕ್ಕಲ್ಲಿ ಆಮೇಲೆ ನಮ್ಮ ಸ್ನೇಹಿತರು ಯಾರೋ ಒಬ್ರು ಹೇಳಿದ್ರು ಸರ್ ಪುನರ್ಜನ್ಮ ಅಂತ. ಹೆಸರೇ ಒಂದು ಜನ್ಮ, ಪುನರ್ಜನ್ಮ ಅಂತಿದ್ದು. ಏನೋ ಭಗವಂತನ ಆಶೀರ್ವಾದದಿಂದ ಬಂದಿದ್ದೀನಿ.